ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಸುಳ್ಯ ತಾಲೂಕಿನ ಆಯ್ದ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಡಬ ತಾಲೂಕಿನ ಎಲ್ಲ ಶಾಲೆಗಳಿಗೆ ರಜೆಯನ್ನ ಅಲ್ಲಿರುವಂತಹ ಸ್ಥಳೀಯ ತಹಶೀಲ್ದಾರ್ ಅವರು ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಅವರಿಗೆ ಅದು ಅವಕಾಶ ಇರುತ್ತೆ. ಹೆಚ್ಚಿನ ರೀತಿಯಾದಂಥ ಮಳೆ ಆಗುವಂಥ ಸಂದರ್ಭದಲ್ಲಿ ನಿರ್ಧಾರ ತೆಗೆದುಕೊಳ್ಳೋಕೆ ಜಿಲ್ಲೆಗಳಿಗೆ ಬಂದಂಥ ಸಂದರ್ಭದಲ್ಲಿ ಡಿಸಿಗಳು ತೆಗೆದುಕೊಳ್ಳುತ್ತಾರೆ. ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳಲಿ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಅಂತೂ ತುಂಬ ಹೆಚ್ಚಾಗಿದೆ. ಜನ ತುಂಬ ಎಂಜಾಯ್ ಕೂಡ ಮಾಡ್ತಾರೆ. ಅನಿವಾರ್ಯತೆ ಕೂಡ ಇತ್ತೀಗ ಬರಬೇಕಾಗಿತ್ತು ಮಳೆಗಾಗಿ. ಸೊ ಹಾಗಾಗಿ ಈಗ ಏನು ಪರಿಸ್ಥಿತಿ ಆಗ್ತಾ ಇದೆ? ಕೆಲವೊಂದಿಷ್ಟು ಮನೆಗಳು ಬಿದ್ದಿರೋದು, ಗುಡ್ಡ ಕುಸಿತಗಳು ಸಾಮಾನ್ಯವಾಗಿ ಮಳೆ ಬಂದಾಗ ಆಗುತ್ತೆ. ಬೇರೆ ಏನೆಲ್ಲ ಅನಾಹುತಗಳಾಗಿದೆ? ಅರುಣು, ನಿನ್ನೆ ಪೂರ್ತಿಯಾಗಿ ಮಳೆ ಆಗಿತ್ತು. ಬೆಳಿಗ್ಗೆಯಿಂದಲೂ ರಾತ್ರಿವರೆಗೆ ಮಳೆ ಆಗಿತ್ತು. ಜೊತೆಗೆ ರಾತ್ರಿಯೂ ಭಾಳಷ್ಟು ಹೆಚ್ಚಿನ ಮಳೆ ಆಗಿತ್ತು. ಆದರೆ ಈಗ ಬೆಳಿಗ್ಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಅದನ್ನು ಹೊರತುಪಡಿಸಿದರೆ ಈ ಮಂಗಳೂರು ನಗರ ಬಿಟ್ಟು ಸುಳ್ಯ ಆಗಿರ್ಬೋದು, ಕಡಬ ಆಗಿರ್ಬೋದು, ಪುತ್ತೂರು, ಬೆಳ್ತಂಗಡಿ ಈ ಭಾಗದಲ್ಲಿ ಮತ್ತೆ ಮಳೆ ಆರಂಭ ಆಗಿದೆ. ಹಾಗಾಗಿ ಇವತ್ತಿನಿಂದ ಇನ್ನೂ 2 ದಿನಗಳ ಕಾಲ ನಿರಂತರವಾಗಿ ಇದೇ ರೀತಿ ಮಳೆ ಸುರಿಯುತ್ತೆ ಅನ್ನುವಂಥ ಒಂದು ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಆ ಕಾರಣಕ್ಕಾಗಿ ಇವತ್ತು ಯಾವೆಲ್ಲ ನದಿ ಪಾತ್ರದ ಶಾಲೆಗಳಿದೆ ಆ ಶಾಲೆಗಳಿಗೆ ರಜೆ ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಧಿಕಾರಿಗಳು ಆಯಾಯ ತಾಲೂಕಿನ ತಹಶೀಲ್ದಾರರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ತಹಶೀಲ್ದಾರ್ಗಳು ಬಂಟ್ವಾಳ ಮತ್ತು ಸುಳ್ಯ, ಕಡಬ ಈ 3 ತಾಲೂಕಿನ ತಹಶೀಲ್ದಾರರು ಕೆಲವೊಂದು ಶಾಲೆಗಳಿಗೆ, ಎಲ್ಲ ಶಾಲೆಗಳಿಗೂ ಅಲ್ಲ, ಆ ಭಾಗದಲ್ಲಿರುವಂಥ ನದಿ ಪಾತ್ರದ ಶಾಲೆಗಳು ಯಾವುದಿದೆ, ಜೊತೆಗೆ ನದಿ ಪಾತ್ರದಿಂದ ಬರುವಂಥ ಶಾಲಾ ಮಕ್ಕಳು ಯಾರಿದ್ದಾರೆ ಅಂಥ ಶಾಲೆಗಳನ್ನು ಗುರುತಿಸಿ ಅಲ್ಲಿನ ತಹಶೀಲ್ದಾರರು ಮತ್ತು ಶಿಕ್ಷಣಾಧಿಕಾರಿಗಳು ಮಾತಾಡಿಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇವತ್ತು ಇಂಥ 3 ತಾಲೂಕುಗಳಲ್ಲಿ ಸುಳ್ಯ, ಕಡಬ ಮತ್ತು ಬಂಟ್ವಾಳ ತಾಲೂಕಿನಲ್ಲಿ ರಜೆಯನ್ನು ಕೊಡಲಾಗಿದೆ. ಅದನ್ನು ಹೊರತುಪಡಿಸಿದರೆ ಬೇರೆ ಎಲ್ಲ ತಾಲೂಕುಗಳಲ್ಲಿ ಇವತ್ತು ಆ ಶಾಲೆಗಳು ಇರುವಂಥದ್ದು ಯಾವುದೇ ರೀತಿಯಾದಂಥ ತರಗತಿಗೆ ರಜೆಯನ್ನು ಕೊಡಲಿಲ್ಲ. ಅದರ ಜೊತೆಗೆ ಮಳೆ ಮತ್ತೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ಮಳೆ ಆಗುವಂಥ ಆತಂಕ ಇರುವಂಥ ಕಾರಣಕ್ಕಾಗಿ ಆ ಎಲ್ಲ ನೀರು ಅಲ್ಲಿರುವಂಥ ಪಶ್ಚಿಮ ಘಟ್ಟದಲ್ಲಿ ಸುರಿದಿರುವಂಥ ನೀರು ಕೆಂಪು ಮಿಶ್ರಿತ ಮಣ್ಣಿನ ಜೊತೆಗೆ ಕೆಳಗೆ ಹರಿದು ಬರ್ತಾ ಇದೆ. ಸಮುದ್ರ ಸೇರಲಿಕ್ಕೆ ನದಿಗಳಿಗೆ ಹರಿದು ಬರ್ತಾ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ನದಿ ಪಾತ್ರದಲ್ಲಿರುವಂಥ ಜನರಿಗೆ ಆತಂಕ ಇದೆ. ಅಲ್ಲಿ ನದಿಯಲ್ಲಿ ಹೆಚ್ಚಿನ ಹರಿವು ಇರುವಂಥದ್ದು. ಇವತ್ತು ಪ್ರಮುಖ ಜೀವನದಿಗಳಾದಂಥ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ, ನಂದಿನಿ ಈ ರೀತಿಯಾದಂಥ ನದಿಗಳು ಯಾವುದಿದೆ ಅದೆಲ್ಲವೂ ತುಂಬಿ ಹರಿತಾ ಇದೆ. ಹಾಗಾಗಿ ನದಿ ಪಾತ್ರದ ಜನರು ಆತಂಕದಲ್ಲಿದ್ದಾರೆ. ಕೆಲವೊಂದು ತಗ್ಗು ಪ್ರದೇಶಗಳಿಗೆ ಈಗಾಗಲೇ ನೀರು ನುಗ್ಗಿದೆ. ಇನ್ನೂ ಹೆಚ್ಚಿನ ಮಳೆ ಆದರೆ ಮತ್ತಷ್ಟು ಆತಂಕ ಇರುತ್ತೆ. ಜೊತೆಗೆ ನದಿ ಪಾತ್ರದ ಮತ್ತು ನೆರೆ ತಗ್ಗು ಪ್ರದೇಶಗಳಿಗೆ ಎಲ್ಲಿ ನುಗ್ಗುತ್ತೆ ಅಲ್ಲಿನ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಸಹ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಹಾಗಾಗಿ ಮತ್ತಷ್ಟು ಆತಂಕ ಇದೆ. ಮತ್ತಷ್ಟು ಮಳೆ ಆದರೆ ಮತ್ತಷ್ಟು ಇಲ್ಲಿ ಜನರ ಜೀವನ ಅಸ್ತವ್ಯಸ್ತ ಆಗುವಂಥ ಸಾಧ್ಯತೆ ಇದೆ. ಅರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.